ಏನು ಒಬ್ಬರು ಕೇಳಬೇಕ್ರಯ್ಯ. ಆಮೇಲೆ ಬೆಂಗಳೂರಿಗೊಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದೀವಿ. ಯಾಕಂತಂದರೆ ಕ್ಯಾಪಿಟಲ್ ವರ್ಕ್ಸ್ ಮಾಡಬೇಕಾದ್ರೆ 1,15,000 ಕೋಟಿ ಬೇಕು. 1,15,000 ಕೋಟಿ ಬೇಕು. ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಕನ್ಸಿಡರ್ ಮಾಡಬೇಕು ಅಂತ. ಬೆಂಗಳೂರು ಈಸ್ ಎ ಮೋಸ್ಟ್ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ, ಅದನ್ನು ಕೊಡಿ ಅಂತ ಹೇಳಿದ್ವಿ. ಮತ್ತು ಮಲೆನಾಡು ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ, ಮಳೆ ಬರ್ತದೆ, ಲ್ಯಾಂಡ್ಸ್ಲೈಡ್ ಆಗ್ತದೆ, ಇದಕ್ಕೂ ಸ್ವಲ್ಪ ಗ್ರ್ಯಾಂಟ್ ಕೊಡಿ ಅಂತ ಹೇಳಿದ್ವಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ರೀಜನ್ 371J ಏನಪ್ಪ, ಹೌದು ಸರ್, 371J ಅದನ್ನು ಮಾಡಿದ್ದೀವಿ ನಾವು. ಮಾಡಿ 10 ವರ್ಷ ಆಯಿತು. 10 ವರ್ಷದಿಂದ ನಮ್ಗೆ ₹1 ಬಂದಿಲ್ಲ. ಅದಕ್ಕೂ ಗ್ರ್ಯಾಂಟ್ಸ್ ಕೊಡಿ ಅಂತ ಹೇಳಿ. ಯಾರು ಒಬ್ಬರು ಕೇಳ್ರಿ. ನಿರ್ಮಲಾ ಸೀತಾರಾಮನ್ ಅವರ ರೆಸ್ಪಾನ್ಸ್ ಹೇಗಿತ್ತು ಸರ್ ತಮ್ಮ ಬೇಡಿಕೆಗಳಿಗೆ, ತಮ್ಮ ಮನವಿಗಳಿಗೆ? ನಿರ್ಮಲಾ ಸೀತಾರಾಮನ್ ಅವರ ರೆಸ್ಪಾನ್ಸ್ ಹೇಗಿತ್ತು, ಸ್ಪಂದನೆ ಹೇಗಿತ್ತು ಅಂತ ಹೇಳಿ? ಹೆಂಗಿರ್ಬೇಕು ಅಲ್ಲ, ಈಗ ಕೇಂದ್ರ ಸರ್ಕಾರ ಈಗ ತಾವು ಸಾಕಷ್ಟು ಆರೋಪ ಅಲ್ಲ, ಹೆಂಗಿರ್ಬೇಕಯ್ಯ? ಏನು ಆರೋಪ ಮಾಡಿದೆ? ನಾನು ರಿಕ್ವೆಸ್ಟ್ ಮಾಡಿದ್ದೀವಿ, ಆರೋಪ ಏನು ಮಾಡಿಲ್ಲ. ನೋಡಪ್ಪ, ಏನಾಗಿದೆ ಅನ್ನೋದನ್ನು, ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳಿದ್ದೀವಿ. ಅವರು ಅನ್ಯಾಯ ಆಗಿದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಇವ್ರು ಎಕ್ಸಾಮಿನ್ ಅಂತ ಹೇಳಿದ್ದಾರೆ. ನಾನು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಮೆಮೊರಾಂಡಮ್ನಲ್ಲಿ ಎಲ್ಲ ಬರೆದಿದ್ದೀನಿ. ಹಿಂದೆ ಒಂದು ಇವ್ರಿಗೆ ಫೈನಾನ್ಸ್ ಕಮಿಷನ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ, 2 ಮೆಮೊರಾಂಡಮ್. ಇವ್ರಿಗೂ ಒಂದು ಕೊಟ್ಟಿದ್ದೀನಿ. ಸರ್, ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಏನ್ ಮಾಡ್ಬೇಕು? ಪಾರ್ಟಿ ವಿಚಾರ ಎಲ್ಲ ನಿಮ್ಗೆ ಹೇಳಕ್